ಏನಿದು ಮನೆ ಎಲ್ಲ ಹಿಂಗಿಟ್ಕೊಂಡಿದ್ದೀಯಲ್ಲಿ. ನಾನೊಂದು 2 ದಿನ ಊರಾಗಿಲ್ಲ ಅಂದ್ರೆ ನಮ್ಮ ಅಂತ್ಯನ ಅನ್ನೋದು ಹೆಂಗೆ ಗೊಬ್ಬೆದ್ದೋಗೈತಲ್ಲಿ. ಎಲ್ಲಿ ನೋಡಿರಿ ಕಸ ಹಂಗೆ ಬಿದ್ದತ್ತೆ, ಮುಸ್ರೆಲ್ಲ ಹಂಗೆ ಬಿದ್ದದವೆ. ಇವತ್ತು ಬೇರೆ ಹಬ್ಬ ಆದ್ರೂ ಮನೆ ನೋಡಿ ಹೆಂಗೆ ಇಟ್ಕೊಂಡಿದೀಯ ಈ ಮನೆ ಸೊಸೆಯಾಗಿ. ಅಲ್ಲೇ ಇವತ್ತು ದೀಪ ಆದರೂ ಹಚ್ಚಿದೀಯ ಇಲ್ಲೇ ಹಬ್ಬಕ್ಕೆ, ಏನಾರು ಅಡುಗೆ ಮಾಡಿದೆಯೋ ಇಲ್ಲೋ ಏನೋ. ಅಯ್ಯೋ ನಿನ್ನಂತಳ್ನ ಹೋಗಿ ಹೋಗಿ ನಮ್ಮ ಮನೆಗೆ ಸೊಸೆಯಾಗಿ ಕರ್ಕೊಂಬಂದಲ್ಲೇ. ಅಯ್ಯೋ ಅತ್ತೆ, ಅವೆಲ್ಲ ನನಗೇನು ಹೇಳೋಕ್ಕೆ ಹೋಗ್ಬೇಡ. ನಾನೇನು ಕೆಲಸ ಮಾಡಲ್ಲ, ನನಗೇನು ಕೆಲಸ ಮಾಡೋಕ್ಕೂ ಬರಲ್ಲ, ಅಡುಗೆ ಮಾಡೋಕ್ಕೂ ಬರಲ್ಲ. ನಮ್ಮಪ್ಪರ ಮನೆಗೆ ನಾನು ರಾಣಿ ಹಂಗಿದ್ದೆ ಗೊತ್ತಾ. ನಿಮ್ಮ ಮನೆ ಬಂದು ನಾನಿಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ಬೇಕನ್ನೋದೇನು ಇಲ್ಲ ನನಗೆ. ನನ್ನ ಗಂಡ ಇದ್ದಾರೆ, ಬೇಕಿದ್ರೆ ಅವರೇ ಎಲ್ಲ ನನಗೆ ಮಾಡಿಕೊಡ್ತಾರೆ. ಅದನ್ನು ಬಿಟ್ಟು ಬರೇ ನೀವು ಅದು ಮಾಡಿಲ್ಲ ಇದು ಮಾಡಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳೋಕ್ಕೆ ಹೋಗ್ಬೇಡ್ರಿ. ಇನ್ನೊಂದು 4 ದಿನ ಅಲ್ಲೇ ಇರಬೇಕಾಗಿತ್ತು, ಇಲ್ಲಿ ಯಾಕೆ ಬರೋಕ್ಕೆ ಹೋಗಿದ್ರಿ? ನಾವು ನಿಮ್ಮದಾಗೆ ಆರಾಮಾಗಿದ್ವಿ, ಯಾಕೆ ಆಟ ಇರಲಿಲ್ಲ ನೋಡಿ ಇಷ್ಟು ದಿನ. ಅಯ್ಯೋ 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 ಇವ್ ಕೇಳಿದ್ರೇನಪ್ಪ, ಯಾರನ ಇದ್ದೀರೇನ್ರಪ್ಪ ಇಲ್ಲಿ? ಇವಳು ಸೊಸೆ ಅಂಬಾಳು ನನ್ನ ಮನೆಗೆ ಬಂದು ನನಗೇನೆ ಇನ್ನೊಂದು 4 ದಿನ ಅಲ್ಲೇ ಇರಬೇಕಾಗಿತ್ತು ಅಂತಾಳೆ. ಯಾಕನ ಮನೆ ಬಂದ್ಲು ಅಂತಾಳೆ. ಎಷ್ಟರ ಮಟ್ಟಿಗಿರ್ಬೇಕು ಇವಳು. ಇದನ್ನೇನೆ ನಿಮ್ಮವ್ವ ನಿಮ್ಮಪ್ಪ ಕಲಿಸ್ಕೊಟ್ರೋದು ನಿನಗೆ? ಎಂಥ ಸಂಸ್ಕಾರ ಕಲ್ತ್ಕೊಂಬಂದಿದೀಯ ನೀನು? ಹೆಂಗ್ಸೇನೆ ನೀನು? ಮನೆಗೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಒಂದು ಪೂಜೆ ಮಾಡಿಲ್ಲ, ಒಂದು ಕಸ ಹೊಡೆದಿಲ್ಲ, ಒಂದು ಮುಸ್ರೆ ತೊಳೆದಿಲ್ಲ, ಯಾತದಿಲ್ಲ. ಲಕ್ಷ್ಮಿ ಬಾ ಬಾ ಅಂದರೆ ಎಲ್ಲಿಂದ ಬರ್ತಾಳೆ? ಬರೋ ಲಕ್ಷ್ಮಿನಲ್ಲ, ಕೊಚ್ಕೊಂಡು ಹೋಗತ್ ನಮ್ಮ ಮನೆಯಿಂದ. ನೀನು ದರಿದ್ರ ಲಕ್ಷ್ಮಿ ನೀನು. ಅತ್ತೆ, ಮೈಂಡ್ ಯುವರ್ ಟಂಗ್. ನೀಟಾಗೆ ಫಸ್ಟ್ ಮಾತಾಡೋದು ಕಲೀರಿ. ಹೆಂಗೆ ಬೇಕು ಹಂಗೆಲ್ಲ ಮಾತಾಡೋಕೆ ಹೋಗ್ಬೇಡ್ರಿ. ನಮ್ಮಪ್ಪ ನನಗೆ ಒಳ್ಳೆ ಬುದ್ಧಿನೇ ಕಲಿಸಿದ್ದಾರೆ. ನಿಮ್ಮಪ್ಪ ನಿಮಗೆ ಎಂಥ ಬುದ್ಧಿ ಕಲಿಸಿದ್ದಾರೆ ನೋಡ್ರಿ. ನನಗೆ ಕೆಲಸ ಮಾಡೋಕ್ಕೆ ಬರೋಲ್ಲ, ನಾನೇನು ಮಾಡಲಿ? ನಮ್ಮನೆಗೇನು ಕಲಿಸಿಲ್ಲ ನನಗೆ ಹಂಗೆಲ್ಲ ಕೆಲಸ ಮಾಡೋದು ಅದು ಇದು ಅಂತೆಲ್ಲ. ನನ್ನನ್ನು ರಾಣಿ ಥರ ನೋಡ್ಕೊಂಡಾರೆ. ನಾನು ಇಲ್ಲಿ ಹಂಗೆ ಇರ್ತೀನಿ, ಅದು ನನ್ನಿಷ್ಟ. ನೀವೇನು ಇಡಬೇಕಾಗಿಲ್ಲ. ಪೂಜೆನ ನೀವು ಮಾಡ್ಕೊಳ್ರಿ, ಅದೇನು ಬೇಕೋ ನೀವು ಮಾಡ್ಕೊಳ್ರಿ. ಬೇಕೆಂದರೆ ನನಗೆ ಯಾಕೆ ಹೇಳ್ತೀರಾ ನೀವು ಅದನ್ನೆಲ್ಲ? ಏನೇ ಅಂದೆ ನೀನು? ಟಾಂಗು? ಯಾತ್ರ ಟಾಂಗೆ? ನಾನೇನು ಕುದುರೆ ಲಾಯ ಇಟ್ಟಿದ್ದೀನೇನೆ? ನನ್ನ ಟಾಂಗು ಗಿಂಗು ಅಂತೀಯೆ, ಏನೇನೋ ಅಂತೀಯೇನೆ ನೀನು. ಬರಲಿ ಕಣೆ ನನ್ನ ಮಗ ಬರಲಿ, ಐತೆ ನಿನಗೆ ಗ್ರಾಚಾರ. ಅವನು ಹಂಗೆ, ಅವನು ಹೆಂಗ್ಸ್ನಂತಾನ ಅವನು ಸರಿ ಇದ್ದಿದ್ರೆ ನೀನು ಹಿಂಗೆ ಯಾಕೆ ಆಡ್ತಿದ್ದೆ? ಮದುವೆ ಆಗಿ ಬಂದು ಈಗ ಒಂದು 2-3 ತಿಂಗಳಾಗೈತೆ. 2-3 ತಿಂಗಳಿಗೆ ಅಯ್ಯೋ ನಿನ್ನ ಹತ್ರ ಹೆಣಗಾಡಿ 10-15 ವರ್ಷ ಜೀವನಾನೇ ಬೇಸತ್ತು ಹೋದಂಗೆ ಆಗ್ಬಿಟ್ಟತ್ ನೋಡೆ ನಿನ್ನಿಂದ. ಇನ್ನೆಲ್ಲಿ ಬರ್ತಾರೆ ನಿಮ್ಮ ಮಗ? ಆಸ್ಪತ್ರೆ ಸೇರಿ ಯಾವುದೋ ಕಾಲ ಆಯ್ತಾಲೆ ನಿಮ್ಮ ಮಗ. ಏನು ಹೇಳ್ತಿದೀಯ ನೀನು? ಅಲ್ಲ ಕಣೆ, ನನ್ನ ಮಗನಿಗೆ ಏನು ಮಾಡಿದೆ ನೀನು? ನನ್ನ ಮಗ ಆಸ್ಪತ್ರೆ ಸೇರೋಂಥದ್ದು ಏನಾಗಿತ್ತೆ? ಅಲ್ಲೇ ನನಗೊಂದು ಫೋನ್ ಮಾಡೋಕ್ಕಾಗಲಿಲ್ಲೇನೆ ನೀನು? ಅದು ಎಷ್ಟು ದಿನ ಆತೆ ಆಸ್ಪತ್ರೆ ಸೇರಿ? ಏನಾಗಿತ್ತೆ? ಏನು ಜ್ವರ ಬಂದಿತ್ತೋ ಏನಾಗಿತ್ತೆ ನನ್ನ ಮಗನಿಗೆ? ಅಂಥ ಕಾಯಿಲೆ ಏನಿರಲಿಲ್ಲ ಅಲ್ಲಿ. ನಾನು ಹೋಗ್ಬೇಕಾದ್ರೆ ನನ್ನ ಮಗ ಗನವಾಗಿದ್ದ. ಬರೋದ್ರೊಳಗೆ ಏನು ಮಾಡಿದೆ ನನ್ನ ಮಗನಿಗೆ ನೀನು? ನಾನೇನು ಮಾಡೋದು ನಿನ್ನ ಮಗನಿಗೆ? ನಿನ್ನ ಮಗ ಬರೀ ಟೀ ಕುಡ್ದಾನೋ ಅದೇನಾತ ಏನೋ ಒದ್ದಾಡ್ತಿದ್ದ. ಹಂಗೆ ಆಸ್ಪತ್ರೆ ತಕ್ಕೊಂಡೋಗಿ ಮಾವನೇ ಹೋಗಿ ಸೇರಿಸ್ಬಂದಿದ್ದಾರೆ ಅಲ್ವೇ? ಮನೆಯಾಳಿ ಎಷ್ಟು ಸುಲಭ ಹೇಳ್ತಿದೀಯಲ್ಲೇ, ಬರೀ ಟೀ ಕುಡ್ದ ಹಂಗಾತು ಹಿಂಗಾತಂತ. ಅಲ್ಲೇ ಟೀ ಕುಡಿದ್ರೆ ಏನಾಕತ್ತೆ? ಮಾಮೂಲಿ ಎಲ್ಲರೂ ಕುಡಿತಾರಲ್ಲೇ ಟೀನ. ಕುಡ್ದಟ್ಗೆ ಏನು ಪ್ರಾಣ ಹೋಗತ್ತೆ? ಆ ಟೀಯಕ್ಕೆ ಏನು ಹಾಕಿದ್ದೆ ನೀನು ಅಂಥದ್ದು? ನನ್ನ ಮಗುಗೇನೋ ಮಾಡಿದ್ದಿ ಕಣೆ ನೀನು. ನಿನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಕಣೆ. ನನ್ನ ಮಗನಿಗೆ ಏನಾನು ಹೆಚ್ಚು ಕಮ್ಮಿ ಆಗಬೇಕು, ಅವಾಗೈತೆ ನಿನಗೆ ಗ್ರಾಚಾರ. ನೋಡತ್ತೆ, ಅವೆಲ್ಲ ನನ್ನ ಹತ್ರ ನೀನು ಏನು ಹೇಳೋಕ್ಕೋಗ್ಬೇಡ. ನನ್ನ ಎದುರ್ಸೋಕ್ಕೂ ಬರಬೇಡ, ನಾನು ಎದುರಾಳಲ್ಲ ಗೊತ್ತಾ. ನಾನೇನು ಮಾಡೋಣ ನಿನ್ನ ಮಗನೇ ಅಲ್ಲಿ ಟೀ ಮಾಡು ಅಂತ ನೀನು ಹಂಗೆ ತಲೆ ತಿನ್ನ. ಮತ್ತೇನೋ ಹೊಟ್ಟೆ ಹಶ್ವಾಗೈತೆ ತಿಂಡಿ ಮಾಡಿಕೊಡು, ನನಗೆ ಹೊಟ್ಟೆಗೆಲ್ಲ ಇಲಿ ಅಗ್ನಾಗ ಕೆರೀತಿದ್ದಾವೆ ಅಂತ ಅಂದಪ್ಪ. ಅದಕ್ಕೆ ನೀನೇನು ಮಾಡಿದೆ? ಅಯ್ಯೋ ಏನಾಗೈತ್ರ ನಿಮ್ಮಿಬ್ಬರಿಗೆ? ನಿಮ್ಮ ಜಗಳ ಬೀದಿಗೆ ಕೇಳಿಸ್ತೈತೆ. ಅಕ್ಕಪಕ್ಕದವರೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಮಾನ ಮರ್ಯಾದಿಲ್ದವ. ಸುಮ್ಮನೆ ಏನು ಇರೋಕ್ಕೆ ಬರೋಲ್ಲ ನಿಮಗೆ. ನಾವೇನೋ ಕಷ್ಟ ಅಂತ ಹೊರಗಡೆ ಹೋಗಿದ್ರೆ ಇಲ್ಲಿ ಬಂದು ಕಿತ್ತಾಡ್ತಿದ್ಯಲ್ಲ. ನಿನಗನ ತಲೆ ಬುದ್ಧಿ ಇಲ್ಲೇನೆ ನಿನಗೆ? ಅಯ್ಯೋ ಬಂದೇನಪ್ಪ. ಅಲ್ಲಪ್ಪ, ಇವಳು ಏನೇನೋ ಹೇಳ್ತಿದ್ದಾಳೆ. ನನ್ನ ಮಗ ಯಾಕಪ್ಪ ಆಸ್ಪತ್ರೆ ಸೇರಿದ್ದಾನೆ? ಏನಾಗೈತಪ್ಪ ನನ್ನ ಮಗನಿಗೆ? ನಡಿಯಪ್ಪ, ನಾನು ಬರ್ತೀನಿ, ನೋಡ್ಕೊಂಬರ್ತೀನಿ. ಈಗ ಹೆಂಗೈತಾನೆ ನನ್ನ ಮಗ? ಏನಾಗಿಲ್ಲ, ಈಗ ಸ್ವಲ್ಪ ಆರಾಮಾಯ್ದಾನೆ, ಪರವಿಲ್ಲ. ನಿನ್ನೆ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ್ದೆ. ಯಾಕವ್ವ ಟೀ ಕುಡ್ದಾನೆ ಹಂಗೆ ಹೊಟ್ಟೆ ಹಿಡ್ಕೊಂಡು ಉಲ್ಡಾಡಿ ಅಪ್ಪ ಅವ್ವ ನನಗೆ ಹೊಟ್ಟೆ ಉರಿ ಸಂಕಟ ಅಂತ ಉಲ್ಡಾಡಿಬಿಟ್ಟ. ಅರೆ ನನಗೆ ಏನೋ ಅಂತೇಳಿ ಭಯ ಆಗ್ಬಿಟ್ಟಿತ್ತು. ಆಮೇಲೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಎಲ್ಲ ಔಷಧಿ ಹಾಕಿದ್ದಾರೆ. ಅದು ಯಾಕೆ ಹಂಗಾತೋ ಅದೇನೋ ಹೇಳ್ತಾರೆ, ನನಗೂ ಒಂದು ತಿಳಿವಲ್ದು. ಈ ಅಮ್ಮ ಬೇರೆ ಇನ್ನೂ ಆಸ್ಪತ್ರೆಗೂ ಬಂದಿಲ್ಲ, ಯಾತದಿಲ್ಲ.
ಇನ್ನೇನು ಬಿಡತ್ಲಾಗಂತೇಳಿ ನಾನೇ ಕರ್ಕೊಂಡು ಹೋಗಿದ್ದೆ. ಚೆನ್ನಾಗೈದಾನೆ, ಈಗ ಪರವಾಗಿಲ್ಲ. ಆಮೇಲೆ ಹೋಗೋಣ ಅಂತ ನಾನು ಆಗಿದೆ ಊಟ ಮಾಡ್ಕೊಂಡು ಏನಾರು ಮಾಡಿದಾಳೋ ಇಲ್ಲೋ ಹಂಗೆ ಸ್ವಲ್ಪ ಊಟ ತಕ್ಕೊಂಡು ಹೋಗೋಣ ಅಂತ ಬಂದೆ ಮನೆಗೆ. ನೀನು ಬಂದಿದೀಯಾ ಊರಿಂದ? ನೀನು ಯಾವಾಗ ಬಂದೆ? ಅಲ್ಲ, ನನಗೊಂದು ಫೋನ್ ಮಾಡೋಕ್ಕಾಗ್ಲಲ್ಲೇ. ಹಂಗೆ ಹಿಂದೆ ಗುಟ್ಲೇನೆ ಬರ್ತಿದ್ದೆ. ನೀನೂ ಒಂದು ಫೋನ್ ಮಾಡಿಲ್ಲ, ನನಗೆ ವಿಷಯನೇ ಗೊತ್ತಾಗಿಲ್ಲ. ಇವಳೆಲ್ಲ ಮನೆ ತುಂಬ ಅಳ್ಕೊಂಡು ಮೊಸರೆ ಕಸ ಎಲ್ಲ ಹಂಗೇ ಬಿದ್ದಿದ್ದಾವೆ. ಏನು ಅಡುಗೆನೂ ಮಾಡಿಲ್ಲ ಇವಳು. ಬೆಳಗಿಂದ ಅದೇನು ಮಾಡೋಳು ಕಾಪ್ರ ಒಂದು ಗೊತ್ತಿಲ್ಲ. ತೊರ ತಂದ್ವಪ್ಪ, ನಾವೆಂಥ ಸೊಸೆ ತಂದ್ವ ಏನೋ ಒಂದು ಗೊತ್ತಿಲ್ಲ ಕಣಪ್ಪ. ನಡಿಯಪ್ಪ, ಫಸ್ಟ್ ನಾನೇ ಗಡಗಡ ಅಡುಗೆ ಮಾಡಿಕೊಡ್ತೀನಿ, ತಕ್ಕೊಂಡೋಗಿ ನನ್ನ ಮಗನ ನೋಡ್ಕೊಂಬರೋಣ ನಡಿ. ಅಲ್ಲೇ ಮನೆಯಾಳಿ, ಗಂಡನೂ ನೋಡೋಕೆ ಹೋಗಿಲ್ಲ ನೀನೇನು ಆಸ್ಪತ್ರೆಗೆ? ನೀನೆಂತಾಳೆ ನೀನೊಬ್ಬ ಹೆಂಡ್ತಿ ಏನೇ ನಾಲಾಯಕ್, ನೀನು ಹೆಂಡ್ತಿ ಅನ್ನಿಸ್ಕೆನಕ್ಕನು. ಅತ್ತೆ ಇಲ್ಲದ್ದೆಲ್ಲ ನೀನು ಮಾತಾಡಬೇಡ. ನನಗೆ ಆಸ್ಪತ್ರೆ ಸ್ಮೆಲ್ಲು ಅಂದರೆ ಆಗಲ್ಲ, ನಾನು ಹೋಗೋದಿಲ್ಲ. ನನಗಿಷ್ಟನೂ ಆಗಲ್ಲ ಅಲ್ಲೆಲ್ಲ ಹೋಗೋಕ್ಕೆ. ಅಲ್ಲೆಲ್ಲ ಯಾರ್ಯಾರೋ ಎಂತೆಂಥ ರೋಗದವ್ರು ಬಂದಿರ್ತಾರೋ ಏನೋ, ಆ ಸ್ಮೆಲ್ ಕುಡ್ಕೊಂಡು ನಾನು ಅಲ್ಲಿರ್ಬೇಕಾ? ನೀವು ಒಳ್ಳೆ ಚೆನ್ನಾಗಿ ಹೇಳ್ತೀರಾ. ಅಲ್ಲೇ ನನ್ನ ಮಗ ಬರೀ ಟೀ ಕುಡ್ದಾನೆ ಉಳ್ಳಾಡಿದ್ನಂತ, ಅದೇನೇ ಅಂಥದ್ದು ಕೊಟ್ಟಿದ್ದೆ ನೀನು? ನನ್ನ ಮಗ ಸಾಯ್ಲಿ ಗೀಲಿ ಅಂತ ನಾನು ವಿಷ ಹಾಕ್ಕೊಟ್ಟಿದ್ದೇನೆ ನೀನು? ನೆಟ್ಟು ಮಾತಾಡತ್ತೆ ನೀನು, ಇಲ್ಲದ್ದೆಲ್ಲ ಏನೋ ಮಾತಾಡಬೇಡ. ನಮ್ಮಪ್ಪ ನಮ್ಮಮ್ಮ ಅಂತ ಬುದ್ಧಿ ಕಲಿಸಿಲ್ಲ. ನಾವು ಹಂಗೆಲ್ಲ ಯಾರಿಗೂ ವಿಷ ಹಾಕೋದು ಅದೆಲ್ಲ ಕಲ್ತಿಲ್ಲ. ಅದು ಏನಿದ್ರು ನಿಮಗಷ್ಟೇ ಅನ್ವಯಿಸುತ್ತೆ ಅನಿಸುತ್ತೆ ನೋಡ್ರಿ. ಹೌದು ಕಣಮ್ಮ, ಅವನೇ ಟೀ ಮಾಡ್ಕೊಂಡಿದ್ದ, ನೀನೇನು ಟೀ ಮಾಡಿಕೊಟ್ಟದ್ದಲ್ಲ. ಅವನು ಮಾಡ್ಕೊಂಡು ಕುಡ್ದು ಆಮೇಲೆ ನನಗೂ ತಂದು ಕೊಟ್ಟ. ಅದಕ್ಕೆ ಹೌದು, ಏನು ಮಾಡಿದ್ದೆ ನೀನು? ಅಂಥದ್ದೇನು ಹಾಕಿದ್ದೆಮ್ಮ ನನ್ನ ಮಗನಿಗೆ? ಮಾವ, ಅದು ಅಲ್ಲಿ ಅವರು ಟೀ ಮಾಡಿ ಹಿಂಗೆ ಇಟ್ಟಿದ್ರಲ್ಲ, ಮತ್ತು ಹೊಟ್ಟೆಗೆ ಇಲಿ ಅಗ್ಣ ಎಲ್ಲ ಕೆರಿತದವಂತ ಅಂದ್ರೆ, ನಮ್ಮನೆಗೆ ಜಿರ್ಲೆ ಏನನ ಇಲಿ ಗಿಲಿ ಆದರೆ ಹಿಟ್ಟು ಅಂತ ಬರ್ತತೆ ಮಾವ. ಅದನ್ನು ತಗೊಂಡೆಲ್ಲ ಹೊಡೆದ್ಬಿಟ್ರೆ ಜಿರಳೆಲ್ಲ ಸತ್ತೋಗವು. ಅದಕ್ಕೆ ಅವ್ರು ಹೆಂಗಿದ್ರು ಟೀ ಕುಡಿತಾರಲ್ಲ, ಅದಕ್ಕೆ ಒಂಚೂರು ಸ್ಪ್ರೇ ಮಾಡಿದ್ದೆ ಮಾಮ, ಅಷ್ಟೇ. ಇನ್ನೇನು ಮಾಡಿದ್ದಿಲ್ಲ ಮಾಮ ನಾನು. ಅಯ್ಯೋ 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 ಮನೆಯಾಳಿ, ನನ್ನ ಮಗನ ಪ್ರಾಣನೇ ತೆಗೆದು ಬಿಡ್ತಿದ್ದಲ್ಲೇ ನೀನು. ಅಲ್ಲ, ಅವತ್ತು ನನ್ನ ಗಂಡನೇ ಇಲ್ಲ ಅಂದಿದ್ರೆ ಇಷ್ಟೊತ್ತಿ ನನ್ನ ಮಗ ಸತ್ತೋಗ್ಬಿಡೋನು. ನನಗೂ ಹೇಳ್ದಂಗೆ ಮಣ್ಣು ಮಾಡಿಬಿಡ್ತಿದ್ರಲ್ಲ ಎಲ್ಲರೂ ಸೇರ್ಕೊಂಡು. ಅಲ್ಲ ಕಣೆ, ಇಲಿ ಯಗ್ಣ ಹೊಟ್ಟೆಗಲ್ಲ ಕಣೆ ಇರೋದು. ಅವನು ಹೊಟ್ಟೆ ಸಂಕಟಕ್ಕೆ ಹೊಟ್ಟೆ ಶ್ವಾಗೈತೆ ಏನಾನ ಮಾಡಿಕೊಡ್ಲಿ ಅಂತೇಳಿರೋದು ಕಣೆ. ಎಂಥ ಬದುಕು ಮಾಡಿದೀಯಲ್ಲಿ. ಅವು ಜಿರ್ಲೆ ಸಾಯ ಔಷಧಿನ ಟೀ ಯಾಕೆ ಹಾಕಿದ್ದೇನೆ? ಅಯ್ಯೋ ನಿನ್ನ. ಅಲ್ಲ ಕಣೆ, ಏತಿ ಅಂದರೆ ಪ್ರೀತಿ ಅಂತೀಯಲ್ಲ, ಎಂಥ ಮುಟ್ಟಾಳು ಸೊಸೆನ ಅಂತ ಕರ್ಕೊಂಬಂದಪ್ಪ ದೇವ್ರೇ.